ಮೀನುಗಾರರು ಆರ್ಥಿಕವಾಗಿ ಸದೃಢಗೊಳ್ಳಿ. ಶಾಸಕ ಸಿಮೆಂಟ್ ಮಂಜು. ಸರ್ಕಾರ ನೀಡುವ ಸಲಕರಣೆಗಳನ್ನು ಸದುಪಯೋಗಪಡಿಸಿಕೊಂಡು ಮೀನುಗಾರರು ಆರ್ಥಿಕ ಸದೃಢರಾಗಿ ಜೊತೆಗೆ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಎಂದು ಶಾಸಕ ಸಿಮೆಂಟ್ ಮಂಜು ಸಲಹೆ ನೀಡಿದರು. ಅವರು ಆಲೂರು ಸಕಲೇಶಪುರ ಕ್ಷೇತ್ರದ ಗೊರೂರು ಗ್ರಾಮದ ಮೀನುಗಾರಿಕಾ ಸಹಾಯಕ ನಿರ್ದೇಶಕರ ಕಚೇರಿಯ ಆವರಣದಲ್ಲಿ ಮೀನುಗಾರರಿಗೆ ಸಲಕರಣೆಗಳನ್ನು ವಿತರಿಸಿ ಮಾತನಾಡಿ, ರೈತರಂತೆಯೇ ಮೀನುಗಾರರು ಜನತೆಗೆ ಆಹಾರವನ್ನು ಪೂರೈಕೆ ಮಾಡುವ ಕೆಲಸ ಮಾಡುತ್ತಾರೆ. ಅವರ ಜೀವ ರಕ್ಷಣೆಗೂ ಸರ್ಕಾರ ಕ್ರಮ ವಹಿಸಬೇಕಾಗಿರುವುದು ಸರ್ಕಾರದ ಹೊಣೆಯಾಗಿರುತ್ತದೆ. ಈ ನಿಟ್ಟಿನಲ್ಲಿ ಮೀನುಗಾರರ ಸುರಕ್ಷತೆಯ ದೃಷ್ಟಿಯಿಂದ ತೆಪ್ಪ, ದೋಣಿ, ಬಲೆ ಮತ್ತು ಲೈಫ್ ಜಾಕೆಟ್ಗಳನ್ನು ವಿತರಿಸಲಾಗುತ್ತಿದೆ. ಇದನ್ನು ಪಡೆದ ಮೀನುಗಾರರು ಅದರಲ್ಲಿ ಬರುವ ಆದಾಯದಲ್ಲಿ ಉತ್ತಮ ರೀತಿ ಕುಟುಂಬ ಸಾಗಿಸುವಂತಾಗಬೇಕು, ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಬೇಕು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಮೀನುಗಾರರಿಗೆ ಸಹಾಯಕವಾಗುವಂತಹ ಅತ್ಯಾಧುನಿಕ ಸಲಕರಣೆಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಸಲಕರಣೆ ಪಡೆದ ಫಲಾನುಭವಿಗಳು ಸರ್ಕಾರದ ಯೋಜನೆಯನ್ನ ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸಬೇಕು ಎಂದು ಸಲಹೆ ನೀಡಿದರು. ವಸತಿ ಸೌಲಭ್ಯವಿಲ್ಲದ ಮೀನುಗಾರರ ಕುಟುಂಬಗಳನ್ನು ಗುರುತಿಸಿ ಸೌಲಭ್ಯ ನೀಡಲಾಗುವುದು. ಆದ್ದರಿಂದ ಅರ್ಹ ಫಲಾನುಭವಿಗಳು ಅರ್ಜಿ ಸಲ್ಲಿಸುವಂತೆ ಸೂಚಿಸಿದರು. ಇದೇ ವೇಳೆ ಮೀನು ಸಾಕಾಣಿಕೆ ವಿಧಾನ ಹಾಗೂ ಸಾಕಾಣಿಕಾ ತೊಟ್ಟಿಗಳನ್ನು ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ವಿಕಾಸ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿಂಗರಾಜು, ಗ್ರಾಮ ಪಂಚಾಯಿತಿ ಸದಸ್ಯೆ ಪಾರ್ವತಮ್ಮ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಟರಾಜ್, ಮುಖಂಡರಾದ ಹರೀಶ್ ಕೊಡರಾಮನಹಳ್ಳಿ, ಅಮೃತ್ ಕಡ್ಡಾಯ, ನಿತಿನ್ ಉಡುಬಾರೆ, ರಾಜಣ್ಣ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ತಿಕ್ ಏನು ನಿಮ್ಮ ಹೆಸರು? ಹಿಡಿತಿದ್ರೆ ಮೀನು ಬನ್ನಿ ತಗೊಳ್ಳಿ ಯಾವ ಇದೆ ಮೀನುಗಾರಿಕೆ ಮನೆ ಇದೆ, ಕೊಡ್ತೀನಿ ನೋಡಿ. ಮುಂದೆ ಏನು ಫೋನ್ ಮಾಡ್ಕೊಂಡಿದ್ದ ಮನೆ ಇದೆಯಾ ನಿಮಗೆ ಸ್ವಂತ? ಏನಾದರೂ ಹೆಲ್ಪ್ ಮಾಡಿ ಅವರಿಗೆ ತಗೊಳ್ಳಿ, ಬನ್ನಿ ಹಿಡೀರಿ. ಅಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು, ವೇದಿಕೆ ಮೇಲೆ ಇರ್ತಕ್ಕಂಥ ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಮೀನುಗಾರ ಬಂಧುಗಳೇ, ಮೀನು ಹಿಡಿಯೋದು ಕೂಡ ಆರ್ಥಿಕವಾಗಿ ತಾವೆಲ್ಲರೂ ಕೂಡ ಬೆಳವಣಿಗೆ ಆಗಬೇಕು, ಅದರಿಂದ ಉದ್ಯೋಗಗಳು ಹೆಚ್ಚಾಗಬೇಕು, ತಾವೆಲ್ಲರೂ ಕೂಡ ಸ್ವಾವಲಂಬಿಗಳಾಗಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮೀನುಗಾರಿಕೆ ಇಲಾಖೆ ವತಿಯಿಂದ ಹಲವಾರು ಪ್ರೋತ್ಸಾಹ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ತೆಪ್ಪಗಳಿರ್ಬೋದು, ಅದೇ ರೀತಿ ಬಲೆಗಳಿರ್ಬೋದು, ಅದೇ ರೀತಿ ಲೈಫ್ ಜಾಕೆಟ್ಗಳನ್ನ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾರ್ಯಾರು ಮನೆ ಇಲ್ಲ ಅಂದರೆ ನಾನು ಮನೆಯೂ ಕೂಡ ಕೊಡ್ತೀನಿ. ಏಕೆಂದರೆ ಈಗ ಮೀನುಗಾರರಿಗೆ ಮನೆ ಕೊಡ್ಲಿಕ್ಕೆ ಅವಕಾಶ ಇದೆ. ಮನೆ ಇದ್ದಿದ್ದಂಥ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ತಾವು ಮೀನಿಗೆ ಏನು ಹಿಡಿಲಿಕ್ಕೆ ಕೆಳಗೆ ಹಿಡಿತೀರಾ ಅಥವಾ ಹೊಳೆಗೆ ಹಿಡಿತಕ್ಕಂಥ ಸಂದರ್ಭದಲ್ಲಿ ಲೈಫ್ ಜಾಕೆಟ್ನ ಯೂಸ್ ಮಾಡೋದು ಭಾರಿ ಒಳ್ಳೆಯದು ಅಂತೇಳಿ ನಾನು ನಿಮಗೆ ಸಲಹೆ ಕೊಡ್ತೀನಿ. ಯಾಕೆಂತ ಹೇಳಿದರೆ ಜೀವ ಅತ್ಯಮೂಲ್ಯವಾದದ್ದು. ತಾವೇನಾದ್ರು ಇಳಿತಕ್ಕಂಥ ಸಂದರ್ಭದಲ್ಲಿ ನೀರಿಂದ ತಮ್ಮ ಜೀವಕ್ಕೆ ಹಾನಿ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಲೈಫ್ ಜಾಕೆಟ್ನ ಕೊಡ್ತಾರೆ. ಲೈಫ್ ಜಾಕೆಟ್ನ ತಗೊಂಡು ನೀವೆಲ್ಲ ತೆಗೆದು ಎಷ್ಟರದ ಉಪಯೋಗ ಆಗಲ್ಲ. ನೀವು ಮೀನಿಗೆ ಹಿಡಿತಕ್ಕಂಥ ಸಂದರ್ಭದಲ್ಲಿ ಲೈಫ್ ಜಾಕೆಟ್ನ ಹಾಕೊಂಡ್ರೆ ನೀವು ಎಂಥ ಇಬ್ಬರು ಸಮೇತ ಮುಳುಗಲ್ಲ, ತೇಲ್ತೀರ, ಜೀವನ ಉಳಿಸ್ಕೋಬೋದು. ಈ ನಿಟ್ಟಿನಲ್ಲಿ ದಯವಿಟ್ಟು ತಾವೆಲ್ಲರೂ ಕೂಡ ತಮ್ಮ ಕಾರ್ಯಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲೈಫ್ ಜಾಕೆಟ್ನ ಹಾಕೊಂಡು ಕೆಲಸ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ತಮಗೆ ತೆಪ್ಪ ಏನಾದರೂ ಬೇಕು ಅಂತಕ್ಕಂಥ ಅರ್ಜಿನ ಕೊಟ್ಟರೆ ಇಲಾಖೆ ವತಿಯಿಂದ ತೆಪ್ಪನೂ ಕೂಡ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನೀವೆಲ್ಲರೂ ಕೂಡ ಆದಷ್ಟು ಮೀನುಗಳನ್ನ ಹೆಚ್ಚು ಹಿಡಿದು ತಾವೆಲ್ಲರೂ ದುಡಿದು ತಾವೆಲ್ಲರೂ ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ.